ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ಮಾರಿಕಾಂಬಾ ದೇವಿ ಸರ್ವ ಸದಸ್ಯರ ಸಭೆಯಲ್ಲಿ ಚೆಕ್ ಬೌನ್ಸ್ಗೆ ಭಾರಿ ಚರ್ಚೆ. ದೇವಸ್ಥಾನದಿಂದ ಚೆಕ್ ನಾಪತ್ತೆಯಾದರೆ ಪೊಲೀಸರಿಗೆ ದೂರು ನೀಡಿ ಎಂದು ಸದಸ್ಯರ ಪಟ್ಟು. ದೈವಜ್ಞ ಸಮಾಜದ ಹಿರಿಯ ಶ್ರೀಗಳನ್ನು ದರ್ಶಿಸಿ ಆಶೀರ್ವಾದ ಪಡೆದ ಶಾಸಕ ಬೇಳೂರು. ಸಾಗರ ಶೃಂಗೇರಿ ಶಂಕರ ಮಠದಿಂದ ಕರ್ಕಿ ಮಠಾಧೀಶರ ದರ್ಶನ. ಉತ್ತರ ಪ್ರದೇಶದ ಅಶುತೋಷ್ ಮಾತು. ಈಗ ಸುದ್ದಿಯ ವಿವರ. ಸಾಗರ್ ಹೋಟೆಲ್ ವೃತ್ತಕ್ಕೆ ಮಾರಿಕಾಂಬಾ ವೃತ್ತ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ನಗರದ ಹೃದಯ ಭಾಗದಲ್ಲಿರುವ ಮಾರಿಕಾಂಬಾ ದೇವಸ್ಥಾನದ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡುವುದಾಗಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಭದ್ರಕಾಳಿ ಸಭಾಭವನದಲ್ಲಿ ಭಾನುವಾರ ಕರೆಯಲಾಗಿದ್ದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್, ವಿ ಶಂಕರ್ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಎಂಡಿ ಆನಂದ್, ಪ್ರಮುಖರಾದ ರಾಮಪ್ಪ, ಶ್ರೀನಿವಾಸ್ ಮೇಸ್ತ್ರಿ, ವಿ ಶಂಕರ್, ಟಿವಿ ಪಾಂಡುರಂಗ, ಶ್ರೀನಾಥ್, ನಾಗೇಂದ್ರ ಕೆಎನ್, ನಾಗೇಂದ್ರ ಕುಮಟ, ಶರಾವತಿ ಸೀರಾವ್ ಇನ್ನಿತರರು ಹಾಜರಿದ್ದರು. ಮೀಟಿಂಗ್ ನೋಟಿಸ್ ಹೋದ್ರಿ ಓದಿಲ್ಲ. ಮೀಟಿಂಗ್ ನೋಟಿಸ್ ಅದು ಬಿಟ್ಟರೆ ಉತ್ತರಕ್ಕೆ ಇರುತ್ತೆ. ಆ ಸಬ್ಜೆಕ್ಟ್ಗಳನ್ನು ಹೇಳುವಂತ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಎರಡನೇದಾಗಿ ಅವರು 14-17 ಏನಾಗೈತೆ ಅಂತ ಹೇಳಿದ್ರೆ ಮಧ್ಯದಲ್ಲಿ 2-3 ಹೆಸರುಗಳ ಸೇರ್ಕೊಂಡಿರೋದು ಗುಟ್ಟಾಗಿದೆ. ಅದನ್ನು ಮತ್ತೆ ಅಜೆಂಡಾ ಮಾಡಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕಿತ್ತು. ಮಾಡದೇ ಇರೋ ಲೋಪ ಆಗಿದೆ. ಆ ಫಸ್ಟ್ ಲೋಪ ಆಗಿದ್ರ ಬಗ್ಗೆ ಒಂದು ಕಾರಣ ಇದೆ. ದಯವಿಟ್ಟು ಸದಸ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಸಮಿತಿಯ ಸದಸ್ಯರು ಅಧ್ಯಕ್ಷ ಉಪಸ್ಥಿತರಿದ್ದಾರೆ. ದಯವಿಟ್ಟು ಅಲ್ಲ ದಯವಿಟ್ಟು ವಿಷಯ ಹೇಳ್ತೇನೆ. ಅದಕ್ಕೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಬಂದಾಗ ನೀವು ಅಜೆಂಡಾ ಪ್ರಕಾರ ಹೋಗಲೇಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಜೆಂಡಾ ಪ್ರಕಾರ ಹೋಗ್ಲೇಬೇಕು. ನೀವು ಹೋಗ್ತಾ ಇದ್ದೀರಾ? ನೀವು ಹೋಗ್ತಿಲ್ಲ. ಇಲ್ಲ ಎಲ್ಲ ಹಿರಿಯರ ರಾಮಪ್ಪನ ಉಪದೇಶ ಮಾಡಿದ್ದೀರಿ, ಗೌರವ ಇದೆ. ಅದೇ ತರ ಹಿರಿಯರ ಪಾಂಡಣ್ಣ ಅವ್ರ ಉಪದೇಶ ಮಾಡ್ಕೊಳ್ರಿ. 2 ಜನ ಲೇಡೀಸ್ ಅವ್ರ ಉಪದೇಶ ಮಾಡ್ಕೊಳ್ರಿ. ನೀವು 5 ಜನ ಅಧ್ಯಕ್ಷರಾಗಿ ಒಬ್ಬರಿಗೆ ನಿಭಾಯಿಸಕ್ಕಾಗಲ್ಲ. ಯಾರೇ ತಾಳ್ಮೆ ಕಳ್ಕೊಂತ ಇದ್ದೀರಿ. ಉತ್ತರ ಕೊಡ್ತೀವಿ. ನೀವೇ ಉತ್ತರಗಳನ್ನು ಹೇಳಿ ಉತ್ತರ ಕೊಡ್ತೀವಿ ಮಾಡಿ. ಈಗ ಹಿಂದಿನ ಕಾರ್ಯಕ್ರಮ ಉತ್ತರ ಕೊಡ್ತಾ ಇದ್ದೀವಿ. ಕೂರಿಸಿರೋದು ಸಮುದಾಯವಾಗಿರಬೇಕು. ಕೊಡ್ತಾ ಇದ್ದೀವಿ. ನೀವು ರ್ಯಾಶ್ ಆಗಿ ಮಾತಾಡೋದು ಇಲ್ಲ. ಸಮಾಧಾನವಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ಜನರಲ್ ಮಾಡಿ ಅಂದಾಗ ನಾವೇ ಸಮಾಧಾನ ಕೇಳಿದ ಪ್ರಶ್ನೆಗೆ ನಿಧಾನವಾಗಿ ಪ್ರತಿಯೊಬ್ಬರು ನೀವೇ ಸಮಾಧಾನವಾಗಿ ಹೇಳಿ. ಕೂಗಾಡಿದ್ರೆ ನಾವೇನು ಕೇಳಬೇಕು? ಯಾರು ಕೂಗಾಡ್ತಾ ಇಲ್ಲ. ನಿಮ್ಮ ಕೈಯಲ್ಲೇ ಮೈಕ್ ಇದೆ. ಯಾಕೆ ನೀವು ರ್ಯಾಶ್ ಆಗಿ ಯಾಕೆ ಮಾತಾಡ್ತಿದ್ದೀರಾ? ರ್ಯಾಶ್ ಆಗಿ ಮಾತಾಡ್ತೀರಾ ನೀವು? ಇದು ಯಾರೇ ಕುಲಕುಶವಾಗಿ ಸಮಾಧಾನವಾಗಿ ನಮ್ಗೆ ಉತ್ತರ ಮಾಡಿದ್ದೀವಿ. ಆಯ್ತು ಸರ್. ನಡ್ಕೊಳ್ಬೇಕು. ಅದ್ರ ಬೇಕಾದ್ರೆ ನಿಮ್ಮ ಏನು ತಿದ್ದುಪಡಿ ಮಾಡಿದ್ರಿ ಅದ್ರ ಬಗ್ಗೆ ಉತ್ತರ ಕೊಟ್ಟು ಕೂತವ್ರಿ. ಸೈಲೆಂಟ್ ಮಾತಾಡಿ. ಅದು ನಾವು ಸೈಲೆಂಟ್ ಆಗಿರ್ತೀವಿ. ಸೈಲೆಂಟ್ ಮಾತಾಡಕ್ಕೆ ಅವಕಾಶ ಕೊಡೋಣ. ಅತಿಯಾಗಿ ಮಾತಾಡೋಣ. ಕಾರ್ಯಕ್ರಮ ಈ ರೀತಿ ಮಾಡಿದ್ರೆ
ಏನು ಮಾಡಬೇಕು ಎಲ್ಲದನ್ನು ಅವ್ರನ್ನ ಕಂಡು ಅವನು ಡೆಲ್ಲಿ ಹೋಗಿದ್ದಾನೆ, ಬರಲಿ ಅಂತ ಕಾಯ್ತೀನಿ. ನಾಳೆ ನಾನು ಬರ್ತೇನೆ, ಬಟ್ ಇವತ್ತು ಕಂಪ್ಲೇಂಟ್ ಕೊಡ್ತೀನಿ, ಕಳಿಸ್ತೀನಿ. ಪಾರ್ಟಿಗೆ ಚೆಕ್ ನೀವೇ ಆ ವ್ಯಕ್ತಿ ಹೆಸರ ಯಾವುದೇ ವ್ಯವಹಾರ ಇಲ್ಲ, ಅಲ್ಲ ಈ ಚೆಕ್ ದುರುಪಯೋಗ ಆಗಿದೆ ಅಂತ ಹೇಳಿ ಚೆಕ್ ಮಿಸ್ ಆಗುತ್ತೆ. ಇನ್ನೇನೋ ಮಿಸ್ ಆಗುತ್ತೆ ದೇವಸ್ಥಾನದಲ್ಲಿ. ಸುಮ್ಮನೆ ಸುಧೀರಣ್ಣ ಏನೇನೋ ಚರ್ಚೆಗಳಿಗೆ ಮಾಡಬೇಡಿ. ಒಂದ್ ನಿಮಿಷ ಈಗ ಒಂದ್ ಚೆಕ್ ಮಿಸ್ ಆಗಿದೆ, ನಂಗೆ ಗೊತ್ತಿಲ್ಲ ಅಂತಿದ್ದೀರಿ. ಯಾರು ನೆಗ್ಲಿಜೆನ್ಸ್ ಇಂದ ಆಗಿದೆ, ಅಮೌಂಟ್ ಹೆಂಗ್ ಬರ್ತದೆ ಅದು ಯಾರು ಹೋಗಿದೆ, ಯಾರು ನೆಗ್ಲಿಜೆನ್ಸ್ ಇಂದ ಆಗಿದೆ ಹೇಳ್ಬೇಕಲ್ಲ. ನೀವು ಮಾಡಿದ ತಪ್ಪು, ನೀವು ಮಾಡಿದ ತಪ್ಪು ಸರಿ. ಆದರೆ ಯಾರು ತಪ್ಪಿಂದ ಆಗಿದೆ ಅವ್ನ ಕೈಗೆ ಹೆಂಗ್ ಹೋಯ್ತು ಅನ್ನೋದು ನಾನು ಕೇಳಬೇಕಲ್ಲ. ಚೆಕ್ಕು ಕಸ್ಟೋಡಿಯನ್ನಿಂದ ಹೆಂಗೆ ಬೇರೆಯವ್ರಿಗೆ ಗೊತ್ತು ಅದು ಪ್ರಶ್ನೆ ಹೇಳಿ. ಒಂದು ನಿಮಿಷ, ಚೆಕ್ಕು ಕಸ್ಟೋಡಿಯನ್ನಿಂದ ಒಬ್ರು ಕಸ್ಟೋಡಿಯನ್ ಇರ್ತಾರೆ, ಅವರಿಂದ ಬೇರೆಯವ್ರಿಗೆ ಒಂದು ನೀರು ಕೇಳಿ, ಒಂದು ಅವ್ರು ಕೇಳಿ, ಇಲ್ಲ ಅವ್ರು ಕೇಳಿ. ನಾನು ಹೇಳಿದ್ದೀನಿ ಒಬ್ಬೊಬ್ಬರಿಗೆ ಉತ್ತರ ಕೊಡ್ತೀನಿ ಅಂತ. ನೀವೆಲ್ಲ ಗೊಂದಲ ಮಾಡಿದ್ರೆ ನನಗೆ ಆಗಲ್ಲ. ನಾರಾಮೂರ್ತಿ ಅವರು ಈಗ ಚೆಕ್ ಮಿಸ್ ಆಗಿದೆ ಅಂತ ಹೇಳಿದ್ರೆ, ಹೆಂಗೋ ಮಿಸ್ ಆಗಿದೆ ನಂಗೆ ಗೊತ್ತಿಲ್ಲ ಅಂದ್ರೆ ನೀವೇ ಒಪ್ಕೊಂಡಿದ್ದೀರಿ. ಈಗ ಹೌದು, ಇಂಥ ಪಾರ್ಟಿಯಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಯ್ತು? ಮತ್ತೆ ಹಾಕಿದ ಮೇಲೆ ಗೊತ್ತಾಗಿ ಬ್ಯಾಂಕಿನ ಮೇಲೆ ಗೊತ್ತಾಯ್ತು. ಓಕೆ, ಆ ಚೆಕ್ ಅಲ್ಲಿ ಯಾರು ಸೈನ್ ಇದೆ? ನಿಮ್ ಸೈನ್ ಇದೆಯಾ ಕೋಶಾಧ್ಯಕ್ಷರದ್ದು? ನೀವು ಜಾತ್ರೆ ಸಮಿತಿ ಇರೋದಲ್ಲ. ಆಯ್ತಾ, ಜಾತ್ರೆ ಸಮಿತಿ ಯಾರೋ ದುರುಪಯೋಗ ಪಡಿಸ್ಕೊಂಡು ಕಮಿಟಿಯಿಂದ ಒಂದು ಕಂಪ್ಲೇಂಟ್ ಮಾಡ್ರಿ. ಯಾಕಂದ್ರೆ ಕಂಪ್ಲೇಂಟ್ ವ್ಯಾಲಿಡ್ ಆಗಲ್ಲ. ಆಮೇಲೆ ಸಮಿತಿಯಿಂದ ಪೇಪರ್ ಪಬ್ಲಿಕೇಶನ್ ಮಾಡಬೇಕಾಗತ್ತೆ. ಲೋಕಲ್ ಪೇಪರಲ್ಲಿ ಈ ರೀತಿ ಜಾತ್ರಾ ಸಮಿತಿ ಅವರು ಮಾನ್ಯ ಮಾಜಿ ಅಧ್ಯಕ್ಷರು ಈ ರೀತಿ ಚೆಕ್ ಮಿಸ್ ಆಗಿದೆ ಅಂತೇಳಿ ಚೆಕ್ ಮೆನ್ಷನ್ ಮಾಡಿ ಲೋಕಲ್ ಪೇಪರಲ್ಲಿ ಪ್ರಕಟಣೆ ಮಾಡಬೇಕು. ಒಂದ್ ನಿಮಿಷ ಸಿಂಜಿ, ಅದಕ್ಕೆ ಏನ್ ಬೇಕು ಎಲ್ಲದನ್ನು ನಾನು ಇವತ್ತು ರಾಘವೇಂದ್ರ ಅವ್ರ ಹತ್ರ ಹೋಗಿ ನಿಮ್ಮ ಹತ್ರ ಕೂತ್ಕೊಂಡು ಸಂಜೆ ಚರ್ಚೆ ಮಾಡೇ ಕೊಡ್ತೀನಿ, ಅವರಿಗೂ ತಿಳಿಸ್ತೀನಿ. ಚೆಕ್ ಮೇಲೆ ಅಮೌಂಟ್ ಬರ್ತಿದ್ದು ತಪ್ಪಲ್ವಾ? ಈಗ ಬೇರೆ ಅಮೌಂಟ್ ನಾನು ಬರ್ದಿದ್ದಲ್ಲ, ಹ್ಯಾಂಡ್ ರೈಟಿಂಗ್ ಅದನ್ನೇ ಚೆಕ್ ಮಿಸ್ ಆಗಿದವರು ಈಗಾಗಲೇ ಚೆಕ್ ಕೊಟ್ಟಿರ್ತಾರೆ ಸಮಿತಿಯಿಂದ. ಎಷ್ಟು ಚೆಕ್ ಕೊಟ್ಟಿದ್ರು? ಚಿಕ್ಕ ಅದನ್ನು ಎಲ್ಲರಿಗೂ ಒಂದು ನಿರ್ಣಯ ಮಾಡಿ ನೀವು ಕೊಟ್ಟರೆ ನಾನು ಮುಂದೆ ಅದನ್ನು ರೆಡಿ ಮಾಡ್ತೀನಿ. ಸಾಗರಕೋಟೆ ಸರ್ಕಲ್ ನನಗೆ ಸಾಗರಕೋಟೆ ಇಲ್ಲ, ಅದು ಹಳೆ ನೆನಪಿದೆ ಸಾಗರಕೋಟೆ ಸರ್ಕಲ್. ಅದರ ಸರ್ಕಲ್ಗೆ ಮಾರಿಕಂಬ ಸರ್ಕಲ್ ಮಾಡುವುದು ಅನ್ನೋದು ಇದು ಏನಂತಿದೆ, ತೃಪ್ತಿಗೋಸ್ಕರ ಜಾತ್ರೆ ಅಲ್ಲ, ಜನಸಾಮಾನ್ಯರಿಗೂ ಸಹ ನಿಮ್ಮ ಒಂದು ಕಮಿಟಿ ಅಂದರೆ, ನಿಮ್ಮ ಒಂದು ಸಂಘ ಅಂತ ಹೇಳಿದರೆ ಮಾರಿಕಂಬ ಜಾತ್ರೆ ಅಂದರೆ ಈಗ ಗೊತ್ತೇ ನಿಮಗೆ. ಯಾವುದಾದ್ರು ಒಂದು ಅನಾಹುತ ಆದರೆ ತಕ್ಷಣ ಸ್ಪಂದನೆ ಮಾಡುವಂಥದ್ದು, ಮತ್ತು ಶಾಲೆ ಕಾಲೇಜುಗಳಿಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಿದಾಗ ಅವರಿಗೆ ಅನ್ನ ಸಂತರ್ಪಣೆ ಕೊಡುವಂಥ ಇದರಲ್ಲಿ, ಶಾಲಾ ಮಕ್ಕಳಿಗೆ ಮೊನ್ನೆ ಸ್ವೀಟ್ ಕೊಡುವ ಮೂಲಕ, ಸ್ವತಂತ್ರ ದಿನಾಚರಣೆ ದಿನ ಸ್ವೀಟ್ ಕೊಡೋ ಮೂಲಕ ಜನರಲ್ಲಿ ಆ ಜಾಗೃತಿ ಮಾಡುವಂಥ ಕೆಲಸ ಏನು ಮಾಡ್ತೇವೆ, ಇದು ಮಾರಿಕಂಬ ಸೇವೆ ಸಮಿತಿಯಿಂದ ಬರಬೇಕು. ನಾಗರಾಜ್ ಅವರು ಒಳ್ಳೆಯವರಿದ್ದಾರೆ, ಒಳ್ಳೆಯ ಅಧ್ಯಕ್ಷರ ಆಯ್ಕೆ ಮಾಡಿದ್ದೇವೆ. ಅವರು ಹೋಟೆಲ್ ಉದ್ಯಮಿ ಆದರೂ ಸಹ ಭಕ್ತಿ ಇದೆ, ಅವರಿಗೂ ಭಕ್ತಿ ಇದೆ ಮತ್ತು ಜನರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಂಥವ್ರು ಇದ್ದಾರೆ. ಸಂಸ್ಥೆಯಲ್ಲಿ ಎಲ್ಲರನ್ನ ಒಟ್ಕೊಟ್ಟಿದ್ದು ಅವ್ರಿಗೆ ಹೋಗ್ಬೇಕು. ನೀವೆಲ್ಲರೂ ಒಂದಾಗಿ ಜಾತ್ರಾ ಸಮಿತಿ ಆಮೇಲೆ ಮಾಡೋದು, ಬಟ್ ಎಲ್ಲರೂ ಒಂದಾಗಿ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಆಗಬೇಕು. ಈಗಾಗಲೇ ಕೆಲವೊಂದು ಹೇಳಿದ್ದಾರೆ, ನಮ್ಮ ಈ ಒಂದು ಸಂಘದಿಂದ ನಿಮಗೆ ಗೊತ್ತಿದ್ದಂಗೆ ಹಿಂದೆ ಒಂದು ಸರಿ ನಾನು ನಿಮ್ಮ ಜಾಗ 9 ಎಕರೆ ಜಾಗವನ್ನು ನೀವು ಏನು ಮೀಸಲಾಗಿತ್ತು ಇವತ್ತು ಮಾರಿಕಂಬ ಜಾತ್ರೆಗೆ ಹಸಿರೀಕರಣದಿಂದ ಇವತ್ತು ನಿಮಗೆ ನಿಮ್ಮ ವ್ಯಾಪ್ತಿಗೆ ಇವತ್ತು ಮಾರಿಕಂಬ ಜಾತ್ರೆ ಸಮಿತಿಗೆ ಮಾಡಿಕೊಟ್ಟಿದ್ದು. ಈಗ ಅದನ್ನು ನಾವು ಕಲ್ಯಾಣ ಮಂಟಪ ಮಾಡಬೇಕು, ಸ್ಕೂಲ್ ಮಾಡಬೇಕು ಅನ್ನೋದು ಏನು ನಿರ್ಧಾರ. ಈ ದೇವಸ್ಥಾನಕ್ಕೆ ನಾನು ಗಮನಿಸಿದ ಹಾಗೆ ಅಥವಾ ಇತಿಹಾಸವನ್ನು ನೋಡಿದ ಹಾಗೆ ಅತ್ಯಂತ ಹಿಂದುಳಿದ ಸಮಾಜಗಳು ಅದರ ಕೆಲಸವನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಎಲ್ಲರೂ ಒಂದಾಗಿ ಕೆಲಸ ಮಾಡುವಂಥದ್ದು. ರಾಜ್ಯದಲ್ಲಿ ನಮ್ಮ ದೇವಸ್ಥಾನದ ಜಾತ್ರೆಗೆ ದೊಡ್ಡ ಜಾತ್ರೆ ಅನ್ನೋ ಹೆಸರು ಕೂಡ ಇದೆ. ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಮಾಡುವಲ್ಲಿ ತುಂಬ ಜನ ಶ್ರಮಿಸಿದ್ದಾರೆ. ಆ ಎಲ್ಲರ ಹೆಸರುಗಳನ್ನು ಕೂಡ ನಮ್ಮ ವರದಿ ವಾಚನದಲ್ಲಿದೆ, ಅದನ್ನು ನಮ್ಮ ಕಾರ್ಯ
ಅಧ್ಯಕ್ಷರಾಗಿದ್ದಾಗ ನಾವು ಜಾತ್ರೆ ಮಾಡಿದ್ವಿ. ಆ ನಂತರ ನನಗೆ ನಮ್ಮ ಗಣಪತಿ ಕ್ಷೇತ್ರ ಸಂಪರ್ಕ, ಆಮೇಲೆ ಸುಭಾಷಣ್ಣ ಅವರು, ಈ ರೀತಿ ಅನೇಕ ಜನರ ಒಳನಾಡಿನಿಂದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ನೋಡಿದ್ದೇವೆ. ತುಂಬ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಸಾರ್ವಜನಿಕವಾಗಿ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ಸಾಗಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಈಗ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಮಿತಿಗಳು ರಚನೆ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿನಿಂದ ಆಯಾ ಸಮಿತಿಗಳು ಕಾಲಕಾಲಕ್ಕೆ ತಮ್ಮ ಸಜ್ಜಾಗಿವೆ. ವಿಶೇಷವಾಗಿ ನಮ್ಮ ಸದಸ್ಯರಾಗಿ ನಂಜನಸ್ವಾಮಿ ಅವರು ಮತ್ತು ಒಂದಿಷ್ಟು ಜನ ಸಹ ಸದಸ್ಯರು ಅದಕ್ಕೆ ಕೈಗೊಳಿಸಿದ್ದಾರೆ. ನಿಮ್ಮೆಲ್ಲರಲ್ಲಿ ಮನವಿ ಏನಂತಂದರೆ, ರುದ್ರಭೂಮಿ ಬರೋದು ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಮಾಡಬೇಕು ಅನ್ನೋದನ್ನು ನಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಇನ್ನು 8 ಸಮಾಜಗಳು ಏನು ಲಾಗಾಟಿಗೆ ನಡ್ಕೊಂಡು ಬರ್ತಿದ್ದಾವೆ, ಅದರ ವಿಧಿವಿಧಾನಗಳು ಎಲ್ಲೂ ದಾಖಲಾಗುವಂಥ ಪ್ರಯತ್ನ ಆಗಿ ಬಂದಿಲ್ಲ. ಅಥವಾ ನಮಗೂ ಕೂಡ ಲೋಪ ಇರ್ಬೋದು. ನಾವು ಯಾರಿಗೂ ಲೋಪ ಅವ್ರು ತಪ್ಪು ಹೇಳಕ್ಕೆ ಸಿದ್ಧವಿಲ್ಲ, ಯಾಕಂದರೆ ನಾವು ಮಾಡಬೇಕಿತ್ತು. ಹಾಗಾಗಿ ಈ ಬಾರಿ 8 ಸಮಾಜಗಳ ವಿಧಿವಿಧಾನಗಳನ್ನು ನೂತನ ಬೈಲಾದಲ್ಲಿ ಅದನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಮಗೆ ಹಿಂದುಳಿದ ಸಮಾಜದ ಒಕ್ಕೂಟದವರು ನಮಗೆ ಮನವಿ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಸಮಿತಿಯ ಶ್ರೀಧರು ನಮಗೆ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮೆಲ್ಲರ ವಿಶ್ವಾಸ ತಗೊಂಡ್ಬಿಟ್ರೆ ಈ ಬೈಲಾದಲ್ಲಿ ಸೇರಿಸುವಂಥ ಸಾಧ್ಯತೆ ಇದೆ. ಅದನ್ನು ದಯಮಾಡಿ ಸೇರಿಸೋಣ ಅಥವಾ ದಾಖಲೆ ಮಾಡೋದು ಇನ್ಯಾವುದಾದ್ರು ಬೇರೆ ವಿಧಾನಗಳಿದ್ದರೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡೋದು. ಇನ್ನು ತಾವೆಲ್ಲ ಗಮನಿಸಿದ್ದೀವಿ, ಕೆಲವು ವರ್ಷಗಳ ಹಿಂದೆ ನಾವೆಲ್ಲ ಒಂದೇ ಸ್ನೇಹಿತರೆ, ಆದರೂ ಕೂಡ ಸ್ವಲ್ಪ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಮಿತಿ ರಚನೆ ಆಗುವಲ್ಲಿ ಸ್ವಲ್ಪ ತೊಡಕಾಗಿತ್ತು. ಆದರೆ ಚುನಾವಣೆ ನಡೆದಿದೆ, ನ್ಯಾಯಾಲಯದ ಆದೇಶದ ಮೇಲೆ ಚುನಾವಣೆ ನಡೆದಿದೆ. ತಾವೆಲ್ಲ ಒಂದಿಷ್ಟು ಜನ ಆರಿಸಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಯಾರು ಭಾಗನಾಗಿದ್ದಾರೆ ಅವರೆಲ್ಲ ಈಗಿದ್ದಾರೆ. ನೆಕ್ಸ್ಟು ಮುಂದೆ ಬೇರೆ ಅವಕಾಶ ಆಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಬಳ್ಳಾದಲ್ಲಿ ಹೇಗಿದೆ ಸಂದರ್ಭದಲ್ಲಿ ಈ ಚೆಕ್ ಬಂದಿದೆ ಅನ್ನೋದು, ಅಂದರೆ ಇದರಲ್ಲಿ ಯಾವುದು ಹೆಸರಲ್ಲಿ ಬಂದಿದೆ ಏನು ಅಂತ ನಮ್ಗೆ ಮಾಹಿತಿನೇ ಬಂದಿರಲಿಲ್ಲ ನಮಗಿದು. ಹೇಗೆ ಬಂದಿದೆ ಅನ್ನೋದು ಕೂಡ ಹೇಳಿರಲಿಲ್ಲ. ಅಲ್ಲಿ ಹೋಗಿ ಕೂತಾಗ ಮ್ಯಾನೇಜರು ನಿಮ್ಮ ಗಣಪತಿ ಇದ್ರು ಮಾರಿ ಜಾತ್ರೆದು ಯಾವ್ದಾದ್ರು ಇನ್ನು ಹಣ ಬಾಕಿ ಇದೆಯಾ ಯಾರಿಗಾದ್ರೂ ನೀವು ಕೊಡೋದು ಅಂತ ಹೇಳಿದ್ರು. ಏನು ಗೊತ್ತಿಲ್ಲ ಸರ್, ನಾವು ಈಗ ಅಧಿಕಾರ ವಹಿಸ್ಕೊಂಡ ಮೇಲೆ ಆಡಿಟ್ ಆಗಿರೋದ್ರಿಂದ ಆಡಿಟ್ ವರದಿ ಬಂದಾದ ಮತ್ತೆ ಯಾರಿಗೆ ಹಣ ಕೊಡೋದು ಇರೋದಿಲ್ಲ. ಆಡಿಟ್ ವರದಿ ಬಂದ ಮೇಲೆ ಯಾವುದೇ ಹಣ ಕೊಡೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆಡಿಟ್ ವರದಿನೇ ಬಂದಾಗೋಗಿದೆ. ಮೊನ್ನೆ ಆಗಿರೋದು 12 ನಾವು ಬುಕ್ಕೆಲ್ಲ ಹಂಚಕ್ಕೆ ಹೋಗಿದೆ. ಪ್ರತಿಯೊಂದು ಆಡಿಟಿಂಗ್ ಬಂದಾಗೋಗಿದೆ. ಗೊತ್ತಿಲ್ಲ ಆಡಿಟ್ ವರದಿ ಏನು ಮಾಡ್ತಾರೆ, ಏನು ಚೆಕ್ ಕೊಟ್ಟಿರ್ತಾರೆ ಅದರ ಮುಖಾಂತರ ಆಡಿಟ್ ವರದಿಗಳನ್ನು ಮುಗಿಸ್ತಾರೆ. ಅವರು ಕೊಟ್ಟಿರ್ತಕ್ಕಂಥದ್ದು ಆಡಿಟ್ ವರದಿ ನನ್ನ ಒಂದು ಮಾಹಿತಿ ಇರೋ ಪ್ರಕಾರ ಆಡಿಟಿಗೆ ಬಂದಿರ್ತಕ್ಕಂಥದ್ದು. ಆ ಪ್ರಕಾರವನ್ನು ಮುಗಿಸಿದಾಗ ನನಗೆ ಕঠিನ ನಾವು ಯಾವುದು ಚೆಕ್ ಕೊಡೋದಿಲ್ಲ. ನಮ್ಮ ಗಮನಕ್ಕೆ ಹಳೆ ಸಮಿತಿಯವರು ಇರ್ತಕ್ಕಂಥ ಹೇಳ್ಬೇಕಿರ್ತಾರೆ, ಯಾರು ಹಣ ಕೊಡೋದಿದ್ರೆ ಬ್ಯಾಲೆನ್ಸ್ ಇದ್ರೆ ಯಾವ ರೀತಿ ಹೇಳ್ಬೇಕಿತ್ತು, ಅದು ಯಾವುದು ಗಮನಕ್ಕಿಲ್ಲ, ಯಾವುದು ಕೊಡೋದಿಲ್ಲ ಅಂತ ಹೇಳಿದ್ರೆ ಆಡಿಟ್ ಬಂದಿದೆ, ವರದಿ ಬಂದಾಗಿದೆ, ಪುಸ್ತಕ ಕೊಟ್ಟಾಗಿದೆ. 3 ಲಕ್ಷ ರೂಪಾಯಿ ಬಂದಿದೆ. ಆ ಅಕೌಂಟಲ್ಲಿ ಯಾವುದೇ ಹಣ ಇಲ್ಲದೆ ಇರೋದ್ರಿಂದ ಅಲ್ಲಿ 2,000 ರೂಪಾಯಿ ಇತ್ತು ಅಕೌಂಟಲ್ಲಿ. ಹಾಗಾಗಿ ಚೆಕ್ ವಾಪಸ್ ಹೋಗಿದೆ. ಅವ್ರ ಅಕೌಂಟಲ್ಲಿ ಡೈರೆಕ್ಟಾಗಿ ಹಾಕಿಲ್ಲ, ಇನ್ನೊಂದು ಬ್ಯಾಂಕಿಂಗ್ ಥ್ರೂ ಮುಖಾಂತರ ಅವರು ಇದನ್ನು ಹಾಕಿದ್ದಾರೆ. ಆ ಥರ ಚೆಕ್ಗಳನ್ನು ನೇರ ಬಂದು ಅವ್ರ ಹೆಸರಲ್ಲಿ ಹಾಕಿಲ್ಲ. ಅವರು ಯಾರೋ ಹಾಕಿದವ್ರು ಯಾರು ಹಾಕಿಲ್ಲ ವ್ಯಕ್ತಿ ಒಬ್ಬ. ಹಾಕಿದ ತಕ್ಷಣ ನಾವು ಇದನ್ನು ಕೇಳಿ ಈ ರೀತಿ. ಆದರೆ 12ನೇ ತಾರೀಕು 8ನೇ ತಿಂಗಳಿಗೆ ಚೆಕ್ ಬಂದಿರೋದ್ರಿಂದ ಇಲ್ಲಿ ಸಮಸ್ಯೆ ಬಂತು. ನಾವು ಅವಾಗ ಹೇಳಬೇಕಾಗಿತ್ತು ಯಾಕೆ ಈ ಥರ ಬಂದಿದೆ ಅನ್ನೋದನ್ನು. ಅಲ್ಲಿವರೆಗೂ ಯಾರಿಗೆ ಗೊತ್ತಿರಲಿಲ್ವಾ ಅನ್ನೋದು ಪ್ರಶ್ನೆ ಬಂತು. ನಮಗೆ ಇರ್ತಕ್ಕಂಥ ಮಾತನ್ನು ಹೇಳಿದರು. ಈಗ ಬರಬೇಕು, ಈಗ ಹಣ ಕೊಡಬೇಕು ಬಿಡಬೇಕು ಅನ್ನೋದು ಅವ್ರು ಏನು ವ್ಯವಹಾರ ಮಾಡಿದ್ದಾರೆ ಅನ್ನೋದು ಯಾರು ನಮ್ಗೆ ಗೊತ್ತಿಲ್ಲ. ಇಷ್ಟು ತಗೊಂಡಿಲ್ಲಪ್ಪ, ನಾವು ಲೆಕ್ಕನೇ ತಗೊಂಡಿಲ್ಲಲ್ಲ, ನಮಗೆ ಗೊತ್ತಾಗಿರೋದು. ನೀವು ಅದನ್ನು ತಪ್ಪಾಯ್ತು ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ. 12ನೇ ತಾರೀಕು ಅಂದರೆ ಇವತ್ತು ತಾರೀಕು ಎಷ್ಟು? 12 ಬಂದ ಮೇಲೆ ಈಗ ನಾವು ಅದನ್ನು ಮುಚ್ಚಿಡ್ಬೋದಿತ್ತಲ್ಲ. ಬಂದಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ನಾವು ಅದನ್ನು ಮುಚ್ಚಿಟ್ಟಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಒಂದು ರೆಸಲ್ಯೂಷನ್ ಮಾಡಿ ಏನು ಮಾಡಬೇಕು ನಾವು ಬರೀತೀವಿ. ರೆಸಲ್ಯೂಷನ್ ಮಾಡಿಸಿ ಲಾಯರ್ಗಳಿದ್ದೀರಿ, ನೀವು ಕಾನೂನು ಸಲಹೆಗಾರರಿದ್ದೀರಿ. ಸಾಗರದ ದೈವಂದ ಬ್ರಾಹ್ಮಣ ಸಭಾಭವನದಲ್ಲಿ ಚಾತುರ್ಮಾಸ ವ್ರತದಲ್ಲಿರುವ ಕರ್ಕಿ ಮಠದ ಹಿರಿಯ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳನ್ನು ಶನಿವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ದರ್ಶಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಸಮಾಜದ ಗೌರವಾಧ್ಯಕ್ಷ ಮೋಹನ್ ಶೇಟ್, ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್, ಕಾರ್ಯಾಧ್ಯಕ್ಷ ಮಂಜುನಾಥ್ ವರ್ಣೇಕರ್,
ಪ್ರಮುಖರಾದ ಜಗದೀಶ್ ಕುರ್ಡೇಕರ್, ಯೋಜಿ ಶ್ರೀಧರ್, ಸೂರ್ಯಕಾಂತ್, ಮಹಾಬಲೇಶ್ವರ್ ಶೇಟ್, ಕೃಷ್ಣ ಆರ್ ಶೇಟ್, ಅರವಿಂದ್ ರಾಯ್ಕರ್, ಸಂತೋಷ್ ಆರ್ ಶೇಟ್ ಇನ್ನಿತರರು ಹಾಜರಿದ್ದರು. ಸಾಗರ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಚಾತುರ್ಮಾಸ ವ್ರತದಲ್ಲಿರುವ ಕರ್ಕಿ ಮಠದ ಹಿರಿಯ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳನ್ನು ಶನಿವಾರ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ಶ್ರೀಗಳನ್ನು ಉತ್ತರ ಪ್ರದೇಶದ ಕಾನ್ಪುರದ ಆಶುತೋಷ್ ದರ್ಶನ ಮಾಡಿ ಮಾತನಾಡಿದರು. नमस्कार, मैं आशुतोष हूँ, उत्तर प्रदेश कानपुर से हैं और हम अभी आचार्य शंकर सांस्कृतिक कीर्तन्यास भोपाल एकात्म धाम से आए हुए हैं करकी मठ में। और हम अगले वर्ष एक यात्रा निकाल रहे हैं कालड़ी से केदारनाथ तक की 114 दिनों की यात्रा, 114 डेज की यात्रा, जो आचार्य के जन्म स्थान से केदारनाथ आचार्य जब लास्ट बार जहाँ भौतिक रूप से देखे गए थे वहाँ तक हम यात्रा निकाल रहे हैं। और ये यात्रा भारत के सनातन धर्म के विभिन्न प्रमुख तीर्थ स्थलों से होकर के निकलेगी और अद्वैत जागरण, जो अद्वैत वेदांत है उसके लोकव्यापीकरण के लिए, और जो आचार्य शंकर का सिद्धांत है, जो मैसेज है, जो कि हम मूलतः हम एक हैं, ये मैसेज लेकर के यात्रा अगले वर्ष निकलने वाली है। इसीलिए हम आज करकी मठ आए थे और स्वामी जी से हमने भेंट किया और एकात्म यात्रा के बारे में बताया। ಧನ್ಯವಾದ. ಇದೆ ಆ ಕ್ಷೇತ್ರಗಳೆಲ್ಲ ಉಪಕಾರ ಮಾಡ್ಬೋದು. ರಾಮನಾಯಕ ಕಡೆಗೂ ಭೇಟಿ ಮಾಡ್ತಾರೆ. ಒಟ್ಟು ಇಡೀ ದೇಶದ ಏಕಾತ್ಮ प्रयत्न नम्मेಲ್ಲರೂ हमको एक अभी स्वामी का पट्टी वाली का स्थापना करा. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.